ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಈಸ್ ಮಧು. K47 ಇವತ್ತು ಅನೌನ್ಸ್ಮೆಂಟ್ ಆಗಿದೆ. ಗ್ಯಾಪು ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಒಬ್ಬ ಸ್ಟಾರ್ ನಟ ಏನು ತಗೊಳ್ತಾರೆ ಟೈಮು ಅಂತಂದರೆ, ಕೆಲವೊಬ್ಬರು ವರ್ಷಗಳೇ ತೊಗೊತಾರೆ, ಕೆಲವೊಬ್ಬರು ಒಂದು ಸಿನಿಮಾ ಸಕ್ಸಸ್ ಆಯಿತು ಅಥವಾ ಸಿನಿಮಾ ರಿಲೀಸ್ ಆಯಿತು, ಒಂದು ಹೊಸ ಸಿನಿಮಾ ಒಂದು 2 ತಿಂಗಳು ಗ್ಯಾಪ್ ತಗೊಂಡು ಅನೌನ್ಸ್ಮೆಂಟ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಮಾಡೇ ಬಿಡ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾನೆ ಇನ್ನೊಂದು ಸಿನಿಮಾದಲ್ಲೂ ವರ್ಕ್ ಮಾಡಿಕೊಂಡು ಅದ್ರದ್ದು ಅರ್ಧ ಶೂಟಿಂಗ್ ಮುಗಿಸಿ ಈ ಸಿನಿಮಾ ರಿಲೀಸ್ ಆಗ್ತಿದ್ದಂಗೆ ಆಲ್ರೆಡಿ ಅರ್ಧ ಶೂಟ್ ಆಗಿರೋವಂಥ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡ್ತಾರೆ, ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಆ ಥರನೂ ಆಗುತ್ತೆ. ಆ್ಯಂಡ್ ಇಲ್ಲಿ ಏನಾಗಿದೆ, ಕಿಚ್ಚ 46 ಅಂದರೆ ಮ್ಯಾಕ್ಸ್ ಮೂವಿನ ನೀವು ನೋಡಿದ್ದೀರಾ. ಆ್ಯಂಡ್ ಅದು ಒಂದು ರಾತ್ರಿಯಲ್ಲಿ ನಡೆಯುವಂಥ ಕತೆ. ಒಂಥರ ಡೀಸೆಂಟಾಗಿತ್ತು ಸಿನಿಮಾ. ಕೆಲವೊಂದು ದೃಶ್ಯಗಳು, ಕೆಲವೊಂದು ವಿಷಯಗಳು ಆ ಸಿನಿಮಾದಲ್ಲಿ ಕೆಲವ್ರಿಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ತುಂಬ ಜನಕ್ಕೆ ಸಿನಿಮಾ ತುಂಬ ಇಷ್ಟ ಆಗಿತ್ತು. ನನಗೂ ಆ ಸಿನಿಮಾ ಇಷ್ಟ ಆಗಿತ್ತು. ಆ್ಯಂಡ್ ಆಲ್ಸೋ ವಿಲನ್ ಆಗಿರ್ಬೋದು, ಅಲ್ಲಿ ಒಂದು ನೈಟಲ್ಲೇ ನಡೆಯುವಂಥ ಕಥೆಯಲ್ಲಿ ಸಾಕಷ್ಟು ವಿಷಯಗಳನ್ನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿರೋ ಒಂದು ಕೇಸು, ಇನ್ವೆಸ್ಟಿಗೇಷನು, ಒಂದು ಕೊಲೆ ಸಮಥಿಂಗ್ ಅಂತ. ಆ್ಯಂಡ್ ಇವಾಗ ಮ್ಯಾಕ್ಸ್ 2 ಸಿನಿಮಾ ಮಾಡ್ತೀವಿ ಅಂತ ಒಂದು ರೂಮರ್ ಓಡಾಡ್ತಾ ಇದ್ದು ಗಾಂಧಿನಗರದಲ್ಲಿ. ನಾವು ಈಗ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ, ಮ್ಯಾಕ್ಸ್ 2ನ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿ ಆಗಿರೋದೇನಪ್ಪ ಅಂತಂದರೆ, ಕಿಚ್ಚ ಸರ್ರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಇದು ಮ್ಯಾಕ್ಸ್ 2 ಅಲ್ಲ ಅಂತ. ಮ್ಯಾಕ್ಸು ಸಿನಿಮಾನ ಡೈರೆಕ್ಟ್ ಮಾಡಿದ್ರಲ್ಲ, ಅದೇ ಡೈರೆಕ್ಟ್ರು K47 ಅಂದರೆ ಕಿಚ್ಚ 47 ಸಿನಿಮಾನ ಕೂಡ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರ ಡೈರೆಕ್ಷನಲ್ಲಿ ನಾವು ಆಲ್ರೆಡಿ ಕರ್ನಾಟಕದ ಜನ ಮ್ಯಾಕ್ಸ್ ಸಿನಿಮಾನ ನೋಡಿರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಕ್ರಿಯೇಟ್ ಆಗಿದೆ. ಆ್ಯಂಡ್ ನಿನ್ನೆ ಕೂಡ ಒಂದು ದೊಡ್ಡ ಪ್ರೆಸ್ ಮೀಟ್ ಮಾಡಿದರು. ಕಿಚ್ಚ ಸರ್ ಒಂದು ರೇಸಿಂಗ್ ಟೀಮ್ನ ಓನ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅವ್ರಿಗಿರುವಂಥ ಕಾರ್ ಕ್ರೇಜ್ ಇಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಡ್ರೆಸ್ಸಿಂಗ್ ಸೆನ್ಸ್ ಸ್ವಲ್ಪ ಬೇರೆಯೇ ಇತ್ತು ನಿನ್ನೆ ಪ್ರೆಸ್ ಮೀಟಲ್ಲಿ. ಆ್ಯಂಡ್ ಅದೆಲ್ಲ ಬಿಟ್ಟರೆ ನಾವು ಯಾವತ್ತೂ ಕೇಳ್ಕೊಳ್ಳೋದು ಇಷ್ಟೇ, ಹೊಸಬ್ರಿಗಂತೂ ನಮ್ಮ ಜನ ಅಷ್ಟಾಗಿ ಕೈ ಹಿಡಿತಾ ಇಲ್ಲ. ಕೈ ಹಿಡಿದಿರುವಂಥ ನಟರು, ಹಳೆ ನಟರು ಮೀನ್ಸ್ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥ ನಟರು. ಫಾರ್ ಅನ್ ಎಕ್ಸಾಂಪಲ್, ದರ್ಶನ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಯಶ್ ಸರ್ ಇರ್ಬೋದು, ಆ್ಯಂಡ್ ದುನಿಯಾ ವಿಜಯ್ ಸರ್ ಇರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಇರ್ಬೋದು. ಸಾಕಷ್ಟು ಜನ ಒಟ್ಟಲ್ಲಿ ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ಟಿಕೆಟ್ ತೊಗೊಳೋದಕ್ಕೆ ತುದಿಗಾಲಲ್ಲಿ ನಿಂತು ಒಬ್ರ ಮೇಲೊಬ್ಬರು ಬಿದ್ದು ನುಗ್ಗಲು ಮಾಡಿಕೊಂಡು ಜನ ಒದ್ದಾಡ್ತಿರ್ತಾರಲ್ಲ, ಅಂಥ ನಟರು ತುಂಬ 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 ವಿರಳ ಆಗಿಬಿಟ್ಟಿದೆ ಸಿನಿಮಾನ ಮಾಡೋದು ಇತ್ತೀಚೆಗೆ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಶ್ ಸರ್ ಒಂದು ರಾಮಾಯಣ ಅಂತ ಮೊನ್ನೆ ಒಂದು ಗ್ಲಿಮ್ಸ್ ಅಥವಾ ಟೀಸರ್ ಅಥವಾ ಸ್ನೀಕ್ ಪಿಕ್ ಅಂತ ಅನ್ಕೋದು, ಅದನ್ನು ರಿಲೀಸ್ ಮಾಡಿದ್ರು. ಅವರು ರಾವಣನಾಗಿ ಕಾಣಿಸ್ಕೊತಿದ್ದಾರೆ ಅಂತ ಹೇಳ್ತಾನೆ ಇದ್ರು. ಫೈನಲಿ ಕೊಟ್ಟರು, ಒಂದು ಲುಕ್ ಅಂತ ಕೊಟ್ಟರು. ಅದಕ್ಕೆ 2022 ಏಪ್ರಿಲಲ್ಲಿ KGF ಚಾಪ್ಟರ್ 2 ರಿಲೀಸ್ ಆಗಿತ್ತು. ಅವತ್ತಿಂದ ಇವತ್ತವರೆಗೂ ನೆಕ್ಸ್ಟ್ ಸಿನಿಮಾದು ಏನಾದರೂ ಅನೌನ್ಸ್ಮೆಂಟ್ ಅಂತ ಇದ್ದರೆ, ಸೆಂಟ್ರಲ್ಲಿ ಟಾಕ್ಸಿಕ್ ಅಂತ ಸಿನಿಮಾ ಅನೌನ್ಸ್ ಮಾಡಿದ್ರು, ಶೂಟಿಂಗ್ ನಡೀತಾ ಇದೆ, ಅದಕ್ಕೊಂದಷ್ಟು ಅಡೆತಡೆಗಳು ಬಂತು, ಎಲ್ಲ ಮಾತಾಡಿದ್ವಿ ಅದ್ರ ಬಗ್ಗೆ ಕೂಡ. ಆ್ಯಂಡ್ ಅದ್ರ ಬಗ್ಗೆ ಒಂದು ಗ್ಲಿಮ್ಸ್ ಬರ್ಡೇ ಟೀಸರ್ ಅಂತ ಬಿಟ್ಟರು, ಟೀಸರ್ ಅಲ್ಲ ಬರ್ಡೇ ಗ್ಲಿಮ್ಸ್ ಅಂತ ಬಿಟ್ಟರು. ಅದು ಮೇಕಿಂಗ್ ಅದ್ದೂರಿಯಾಗಿತ್ತು. ಆ್ಯಂಡ್ ಅದಾದಮೇಲೆ ಈಗ ಆಫ್ಟರ್ 3 years ಅನೌನ್ಸ್ಮೆಂಟ್ ಬರ್ತಿರೋದೊಂದು ರಾಮಾಯಣ ಅಂತ. ದೊಡ್ಡ ನಟರು ದಯವಿಟ್ಟು ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೂ ಜನ ಖುಷಿ ಪಡ್ತಾರೆ. ಆ್ಯಂಡ್ ಚಿತ್ರರಂಗ ಉಳಿಯುತ್ತೆ. ಇವತ್ತು ನಿಜ ಹೇಳಬೇಕು, ಆನೆಸ್ಟ್ ಆಗಿ ಹೇಳಬೇಕು ಅಂತಂದರೆ, ಕನ್ನಡ ಚಿತ್ರರಂಗ ಅಳಿವಿನಂಚಿನಲ್ಲಿದೆ ಲಿಟ್ರಲಿ. ಯಾಕೆಂದರೆ ಹೊಸಬರಿಗೆ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ಕೈ ಹಿಡಿತಾ ಇಲ್ಲ. ಬಿಕಾಸ್ ಕಂಟೆಂಟ್ ಇದ್ರೆ ನೋಡ್ತೀವಿ ಗುರು ಅಂತ ಹೇಳೋರು ಜನ, ಎಲ್ಲ ಕಂಟೆಂಟ್ ಇದ್ದರೂ ಕನ್ನಡ ಸಿನಿಮಾಗಳನ್ನ ನೋಡದೆ ಪರಭಾಷಾ ಸಿನಿಮಾಗಳಿಗೆ ಜಾಸ್ತಿ ಪ್ರೀತಿ ಮಾಡ್ತಾರೆ, ಅವ್ರನ್ನೇ ಇಷ್ಟಪಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಯಾವತ್ತು ಇದೆಲ್ಲ ಸರೋಗುತ್ತದು ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಕೈಯಲ್ಲಿರೋ ಮೊಬೈಲ್ ಕೂಡ ನಮ್ಮ ಜನದ ಗಮನವನ್ನು ಜಾಸ್ತಿ ಸೆಳೀತಾ ಇದೆ. ಇವತ್ತು ಅವರವರೇ ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಅವರವರೇ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅವರೇ ನಗ್ತಿರ್ತಾರೆ ಮೊಬೈಲ್ ನೋಡ್ಕೊಂಡು. ಇಂಥ ಜಮಾನದಲ್ಲಿ ಸಿನಿಮಾಗಳು ಹಿಟ್ಟಾಗೋದು ತುಂಬ 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 ಕಷ್ಟವಾದ ಕೆಲಸನೇ. ಎನಿವೇಸ್, ಆಲ್ ದಿ ಬೆಸ್ಟ್ K47 ಕಿಚ್ಚ 47 ಸಿನಿಮಾಗೆ, ಹೊಸದಾಗಿ ಅನೌನ್ಸ್ ಮಾಡಿರುವಂಥ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ಸುದೀಪ್ ಸರ್, ನಿಮ್ಮ ಆ್ಯಕ್ಟಿಂಗ್, ನಿಮ್ಮ ಅಪಿಯರೆನ್ಸ್, ನಿಮ್ಮ ಒಂದು ಸ್ಟೈಲ್, ನಿಮ್ಮ ಒಂದು ಆ್ಯಟಿಟ್ಯೂಡ್, ಇದನ್ನೆಲ್ಲ ನಾವು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಆ್ಯಂಡ್ ನೋಡೋಣ, ನಿಮ್ಮ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ 7ನೇ ತಿಂಗಳಿಗೆ, ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದ್ದು ಡಿಸೆಂಬರ್ ತಿಂಗಳಲ್ಲಿ,
ಆ್ಯಂಡ್ ಈಗ ಕಿಚ್ಚ 47 ಅನೌನ್ಸ್ ಆಗ್ತಿರೋದು ಸೇಮ್ ಡೈರೆಕ್ಟರ್. 7 ತಿಂಗಳಾಗಿದೆ ಅನೌನ್ಸ್ ಮಾಡೋದಕ್ಕೆ. ವರ್ಷಾನುಗಟ್ಟಲೆ ತಗೋಬಿಡಿ, ದಯವಿಟ್ಟು ಬೇಗ ಶೂಟಿಂಗ್ ಮುಗಿಸಿ ಬೇಗ ಜನಗಳ ಮುಂದೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಕಮೆಂಟ್ ಯುವರ್ ಒಪಿನಿಯನ್ ಗೈಸ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ನಂದು ಅಷ್ಟೇ ಇತ್ತೀಚೆಗೆ ವಿಡಿಯೋ ಮಾಡೋದು ತುಂಬ ತೀರಾ ಕಡಿಮೆ ಆಗಿಬಿಟ್ಟಿದೆ. ಬಿಕಾಸ್ ಸಿನಿಮಾಗಳು ಬರ್ತಾ ಇಲ್ಲ, ಹೊಸ ಸಿನಿಮಾಗಳು ಅನೌನ್ಸ್ ಆಗ್ತಾ ಇಲ್ಲ, ದೊಡ್ಡ ದೊಡ್ಡ ಹೀರೋಗಳು ಏನೂ ಅನೌನ್ಸ್ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಮತ್ತೆ ಸಿಗೋಣ. ಪ್ಲೀಸ್ ಕಾಮೆಂಟ್ ಯುವರ್ ಒಪಿನಿಯನ್. ಥ್ಯಾಂಕ್ ಯು.